ಏನು ಈ ಒಂದು ಪ್ರಕರಣದ ಬಗ್ಗೆ ಒಬ್ಬರಿಂದೊಬ್ಬರು ವಾಗ್ದಾಳಿಯನ್ನು ಮಾಡ್ಕೊಂಬಂದಿದ್ದಾರೆ. ನಮ್ಮ ಕುಟುಂಬ ಗೂಂಡಾಗಿರಿಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿಲ್ಲ. ಜನತೆಯ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡೇ ರಾಜಕಾರಣದಲ್ಲಿ ಬದುಕಿದ್ದೇವೆ. ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಇವತ್ತು ಕಾನೂನು ಬಾಹಿರುವಂಥ ಚಟುವಟಿಕೆ ಮಾಡ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆಯೂ ಇಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ ಕಾರ್ಯಕರ್ತರಿಗೂ, ಈಗ ನಾನು ಕೆಲವರಿಗೆ ಫೋನ್ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ಇದು ನನಗೆ ಅವಮಾನ ಮಾಡಿದಾಗೆ. ಇವತ್ತು ನೀವೇನು ಬೆಳೆಸಿದ್ದೀರಿ, ನಿಮ್ಮ ಒಂದು ಶಕ್ತಿಯಿಂದ ಈ ರೀತಿಯ ಒಂದು ಮಾತುಗಳನ್ನು ಆಡ್ತಕ್ಕಂಥವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ರಾಜಕೀಯವಾಗಿ ನೀವೇನು ಕೊಟ್ಟಿದ್ದೀರಿ, ಅದನ್ನು ಈ ರೀತಿ ನಾವು ದುರ್ಬಳಕೆ ಮಾಡ್ಕೋಬಾರ್ದು. ಈ ತಕ್ಷಣ ನಿಲ್ಲಿಸಬೇಕು ಅಂತಲೇ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಸಂದೇಶ ಕೊಟ್ಟಿದ್ದೇನೆ, ಎಚ್ಚರಿಕೆ ಕೊಟ್ಟಿದ್ದೇನೆ. ಅಧಿಕಾರಿಗಳಿಗೂ ಹೇಳಿದ್ದೇನೆ, ಸ್ಪಷ್ಟವಾಗಿ ಯಾರೇ ತಪ್ಪು ಮಾಡಿರಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಹೇಳಿದ್ದೇನೆ. ಅದೆಲ್ಲ ಬಿಡಿ, ಅವೆಲ್ಲ ಭಾಳ ಜನ ದೇವೇಗೌಡರ ಬಗ್ಗೆ ಇದೇನು ಹೊಸದಲ್ಲ. ದೇವೇಗೌಡರ ಬಗ್ಗೆ ಅವರ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಹಲವಾರು ಬಾರಿ ಈ ರೀತಿಯ ಒಂದು ಅವೇಳನಕಾರಿಯಾದಂಥ ಘಟನೆಗಳನ್ನು ನಡೆಸಿರ್ತಕ್ಕಂಥದ್ದು ಪ್ರಕರಣಗಳು ಭಾಳ ಇದೆ. ಅವರು ಎಂದೂ ಅಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡಂಥವರು ಅಲ್ಲ. ನಾವು ನಂಬಿರೋದು ಮೇಲೆ ದೇವ್ರನ್ನ. ಇವತ್ತು ಅದರಿಂದಲೇ ತಾನೇ ಇಷ್ಟು ಧೈರ್ಯವಾಗಿ ನಾನು ಈ ಒಂದು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಶಕ್ತಿ ನಮ್ಮ ಹಿಂದೆ ಇದೆ, ಅದು ನಮ್ಮನ್ನು ಕಾಯುತ್ತೆ. ನಾವು ಈ ದೌರ್ಜನ್ಯ ಮಾಡಿ ಯಾರ ಮೇಲೂ ದಬ್ಬಾಳಿಕೆ ಮಾಡಿ ಅವರನ್ನು ಇವತ್ತು ಎದುರಿಸಿ ಇಲ್ಲ ಭಯಭೀತರನ್ನಾಗಿ ಮಾಡಿ ರಾಜಕೀಯ ಮಾಡಬೇಕಾದ ಅವಶ್ಯಕತೆ ನಮಗಿಲ್ಲ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಶಾಸಕ ಪ್ರೀತಮ್ ಗೌಡ ಮನೆ ಮೇಲೆ ಕಲ್ಲೆಸಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಕಾರ್ಯಕರ್ತರಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೀನಿ ಅಂತ ಮಾತನ್ನ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಬಿಜೆಪಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತು, ಗದ್ದಲವನ್ನ ಕೂಡ ಏರ್ಪಡಿಸಿತು, ಗೂಂಡಾಗಿರಿ ನಡೆಸೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸದನದ ಬಾವಿಗಳು ಪ್ರತಿಭಟನೆ ಮಾಡ್ತು. ಈಗ ಕಲಾಪವನ್ನ ಮತ್ತೆ ಮುಂದೂಡಲಾಗಿದೆ. ವಿಧಾನಸಭೆ ಕಲಾಪವನ್ನ ನಾಳೆ ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್.